ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ 10th ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಚಾಪ್ಟ್ರಲ್ಲಿ ಎಕ್ಸಸೈಸ್ 4.2ನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ನ ಬಗ್ಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಓಕೆ, ನಾನೀಗ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಮೊದಲನೇ ಪ್ರಶ್ನೆ ಏನು ಹೇಳುತ್ತೆ ಎಕ್ಸಸೈಸ್ 4.2ನಲ್ಲಿ ನೋಡಿ. ಫಸ್ಟ್ ಕ್ವಶನ್ ಹೇಳ್ತಾ ಇದೆ, ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬೈ ಫ್ಯಾಕ್ಟರೈಸೇಷನ್. ಸೊ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನು ಸಾಲ್ವ್ ಮಾಡಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತೇಳಿ. ಸೊ ಎಕ್ಸ್ನ ಬೆಲೆಯನ್ನು ನಾವು ಹೇಗೆ ಕಂಡುಹಿಡಿಬಹುದು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಅಂತೇಳಿ ನಾನು ಈಗ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಬಂದುಬಿಟ್ಟು x² - 3x - 10 = 0 ಅಂತ ಕ್ವಶನ್ ಇದೆ. ಇಲ್ಲಿ ನಿಮಗೆ ಕಾನ್ಸ್ಟೆಂಟ್ ನಂಬರು ಮತ್ತು x² ಕೋಯಿಫಿಸಿಯೆಂಟ್ ಎರಡನ್ನು ತೊಗೊಳ್ಬೇಕು. ಇಲ್ಲಿ ಕೋಯಿಫಿಸಿಯೆಂಟ್ ಏನಿದೆ 1, ಕಾನ್ಸ್ಟೆಂಟ್ ನಂಬರ್ ಏನಿದೆ -10. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ -10 ಬರುತ್ತೆ. ಸೊ ಎರಡು ಸಂಖ್ಯೆಗಳನ್ನು ತೊಗೊಂಡು ಮಲ್ಟಿಪ್ಲೈ ಮಾಡಿದಾಗ -10 ಬರಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ ಎಕ್ಸ್ನ ಕೋಯಿಫಿಸಿಯೆಂಟ್ ಏನಿರುತ್ತೋ ಆ ನಂಬರ್ ಬರಬೇಕು. ಯಾವ ಸಂಖ್ಯೆ ತೊಗೊಳ್ತೀರಾ? 5 2s ಮಾಡ್ಬೋದಲ್ವ ನಾವು. 5 2 10 ಬರ್ತಾ ಇದೆ. 5ರಲ್ಲಿ 2 ಕಳೆದ್ರೆ 3. ಸೊ -3 ಬರಬೇಕು. ಇಲ್ಲಿ -10 ಬರಬೇಕು ಅಂದರೆ ದೊಡ್ಡ ಸಂಖ್ಯೆಗೆ ಮೈನಸ್ಸು, ಚಿಕ್ಕ ಸಂಖ್ಯೆಗೆ ಪ್ಲಸ್ಸು ಹಾಕಿದರೆ -5 × +2 ಮಲ್ಟಿಪ್ಲೈ ಮಾಡಿದ್ರೆ -10 ಬರುತ್ತೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಓಕೆನಾ? ಸೊ ಈಗ ನೋಡೋಣ, ಇಲ್ಲಿ x² - 3x - 10 = 0 ಅಂತ ಇದೆ. ಇದನ್ನು ನಾವೇನಂತ ಬರ್ಕೊಳ್ಬೋದು? x² - 5x + 2x - 10 = 0 ಅಂತ ಬರ್ಕೊಳ್ಬೋದು. ಈಗ ನೀವು ಇವೆರಡು ಒಂದು ಗ್ರೂಪು, ಇವೆರಡು ಒಂದು ಗ್ರೂಪು ಮಾಡಿದ್ರೆ ಇವೆರಡರಲ್ಲೂ x ಕಾಮನ್ ಇದೆ, x - 5 ಬರುತ್ತೆ. ಪ್ಲಸ್ ಇವೆರಡರಲ್ಲೂ 2 ಕಾಮನ್ ಇದೆ, ಬ್ರಾಕೆಟ್ ಒಳಗಡೆ x - 5 ಮತ್ತೆ ಉಳಿಯುತ್ತೆ. ಸೊ ಈಗ ಇವೆರಡರಲ್ಲೂ x - 5 ಅನ್ನೋದು ಒಂದು ಫ್ಯಾಕ್ಟರ್ ಎರಡೂ ಕಡೆ ಕಾಮನ್ ಇರೋದ್ರಿಂದ x - 5 ಈ ಕಡೆ ತಗೊಂಡ್ರೆ x + 2 ಈ ಕಡೆ ಬರುತ್ತೆ. ದಟ್ ಈಸ್ = 0. ಸೊ ದಟ್ ಇಲ್ಲಿ ನೀವೇನು ತೊಗೊಳ್ಬೋದು ಅಂತ ಹೇಳಿದ್ರೆ, ನಿಮಗೆ ಬೇಕಾಗಿರ್ತಕ್ಕಂಥದ್ದು ಆನ್ಸರ್ ಬೇಕು ಅಂದರೆ ಎಕ್ಸ್ನ ಬೆಲೆ ಬೇಕು ಅಂದರೆ x - 5 ಅನ್ನೋದು ಒಂದು ಫ್ಯಾಕ್ಟರ್ನ = 0 ಅಂತ ತಗೊಳ್ಳಿ. ಹಾಗೆಯೇ ಈ ಕಡೆ x + 2ನ ಒಂದು ಫ್ಯಾಕ್ಟರ್ ಅಂತ ತಗೊಂಡು ಅದನ್ನು = 0 ಅಂತ ತಗೊಳ್ರಿ. ಆಗ ನಿಮಗೆ -5 ಈ ಕಡೆ ಬಂದಾಗ x = +5 ಬರುತ್ತೆ. ಈಗ ಒಂದು ಎಕ್ಸ್ನ ಬೆಲೆ ಸಿಕ್ತು. ನೆಕ್ಸ್ಟ್ ಈ ಕಡೆ x + 2ನ ಈ ಕಡೆ ತಗೊಂಡು ಬಂದರೆ x = ಏನಾಗುತ್ತೆ? -2. ಈಗ ಎರಡನೇ ಬೆಲೆ ಸಿಕ್ತು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಬರ್ತಕ್ಕಂಥ ಎರಡು ರೂಟು ಈಗ ನಿಮಗೆ ಆನ್ಸರ್ ಸಿಕ್ಕು. x = 5, x = -2. ಓಕೆನಾ? ಇನ್ನು ಎರಡನೇ ಪ್ರಶ್ನೆ ನೋಡಿದರೆ 2x² + x - 6 = 0 ಅಂತ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ನೀವು x² ಕೋಯಿಫಿಸಿಯೆಂಟು 2, ಹಾಗೆಯೇ ಕಾನ್ಸ್ಟೆಂಟ್ ನಂಬರು -6. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತಾ ಇದೆ ನಿಮಗೆ? 2 × -6 ಮಲ್ಟಿಪ್ಲೈ ಮಾಡಿದ್ರೆ -12 ಬರುತ್ತೆ. ಸೊ ಗುಣಿಸಿದ್ರೆ -12 ಬರಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ +x ಬರಬೇಕು. ಅಂದರೆ ಯಾವ ಎರಡು ಸಂಖ್ಯೆ ತೊಗೊಳ್ತೀರಿ? 4 ಮತ್ತು 3 ತೊಗೊಳ್ಬೋದಲ್ವಾ. 4 3s are 12. -12 ಬರಬೇಕು ಅಂದರೆ ಇಲ್ಲಿ ಪ್ಲಸ್ ಬರಬೇಕು ಅಂದರೆ ಚಿಕ್ಕ ಸಂಖ್ಯೆಗೆ ಮೈನಸ್ ಹಾಕಬೇಕು. ಆಗ 4ರಲ್ಲಿ 3 ಕಳೆದ್ರೆ ಈ ಒಂದು x ಬರುತ್ತೆ. 4 ಮತ್ತು 3 ಮಲ್ಟಿಪ್ಲೈ ಮಾಡಿದ್ರೆ -12 ಬರುತ್ತೆ. ಸೊ ಈಗ +x ಅನ್ನು ನಾವು ಈ ರೀತಿ ರೆಡ್ಯೂಸ್ ಮಾಡಿ ಬರ್ಕೊಂಡ್ರೆ 2x² + 4x - 3x - 6 = 0 ಅಂತ ಬರ್ಕೊಳ್ಬೋದಲ್ವಾ. ಸೊ ಈಗ ಏನಾಗುತ್ತೆ ನಿಮಗೆ? ಇವೆರಡು ಒಂದು ಗ್ರೂಪು, ಇವೆರಡು ಒಂದು ಗ್ರೂಪು ಮಾಡಿದ್ರೆ ಇವೆರಡರಲ್ಲೂ 2x ಕಾಮನ್ ಇದೆ. ಸೊ 2x ಕಾಮನ್ ಹೊರಗಡೆ ತೆಗೆದ್ರೆ ನಿಮಗಿಲ್ಲಿ x ಉಳಿಯುತ್ತೆ, ಪ್ಲಸ್ ಇಲ್ಲಿ 4 ಉಳಿಯುತ್ತೆ, ಮೈನಸ್ ಇದರಲ್ಲಿ x ಕಾಮನ್ 3 ಕಾಮನ್ ತೆಗಿಬೋದು. ಸೊ 3 ಕಾಮನ್ ತೆಗೆದ್ರೆ ಇಲ್ಲೂ ಕೂಡ ಏನು ಬರುತ್ತೆ ನಿಮಗೆ? x - 2. ಸಾರಿ, ಇದು ಏನಾಗಬೇಕು? x + 2. ಇದು x + 2ನೇ. ಓಕೆನಾ? ಸೊ ಈಗ ಏನಾಗುತ್ತೆ ನಿಮಗಿಲ್ಲಿ x + 2 ಎರಡೂ ಕಡೆ ಕಾಮನ್ ಫ್ಯಾಕ್ಟರ್ ಇದೆ. ಇನ್ನು ಬ್ರಾಕೆಟ್ ಒಳಗಡೆ 2x - 3. ಸೊ ಅಲ್ಲಿಗೆ = 0 ಅಂತ ತಗೊಂಡ್ರೆ ಈಗ ನೀವು ಇಲ್ಲಿರೋ ಎರಡು ಫ್ಯಾಕ್ಟರ್ಗೆ =0 ಅಂತ ತಗೊಂಡ್ರೆ ಇನ್ನೊಂದು 2x - 3 = 0. ಆಗ x = +2 ಆ ಕಡೆ ಕಳಿಸಿದರೆ -2 ಆಗುತ್ತೆ. ಈ ಕಡೆ 2x = -3 ಆ ಕಡೆ ಬಂದರೆ +3 ಆಯಿತು. ಈಗ 2ನು ಆ ಕಡೆ ಕಳಿಸ್ರಿ, x = 3/2 ಬರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಎರಡು ವ್ಯಾಲ್ಯೂ ಸಿಗ್ತದೆ. x = -2, x = 3/2. ಓಕೆನಾ ಮಕ್ಕಳ? ಸೊ ಈ ರೀತಿ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನನ್ನು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಥರ್ಡ್ ಪ್ರಶ್ನೆ. ಇದೊಂದು ಥರ್ಡ್ ಕ್ವಶನ್ ಇದೆ. ಇದೇನು ಹೇಳುತ್ತೆ ಅಂತ ನೋಡೋಣ ಈಗ. ಸೊ ನೋಡಿ, ಇಲ್ಲಿ x² ಕೋಯಿಫಿಸಿಯೆಂಟು √2 ಇದೆ. ಕಾನ್ಸ್ಟೆಂಟ್ ನಂಬರು 5 √2 ಇದೆ. ಮಲ್ಟಿಪ್ಲೈ ಮಾಡಿದ್ರೆ 5 × √2 ಏನಾಗುತ್ತೆ? 2 ಆಗುತ್ತೆ. ಆಗ ನಿಮಗೆ 5 × 2 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಏನು ಬರುತ್ತೆ? 5 2 10. ಸೊ ಗುಣಿಸಿದ್ರೆ 10 ಬರಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ 7 ಬರಬೇಕು. ಯಾವ ಸಂಖ್ಯೆ ತೊಗೊಳ್ತೀರಾ? 5 2 10. ಓಕೆನಾ?
ಸೊ ಇಲ್ಲಿ +7 ಬರಬೇಕು ಅಂತ ಹೇಳಿದರೆ +5 +2 ತಗೋಬೇಕು. ಹಾಗಾಗಿ ನಿಮಗಿಲ್ಲಿ ಈ ಒಂದು ಈಕ್ವೇಷನನ್ನು ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ √2x² + 5x + 2x + 5√2 = 0 ಅಂತ ತಗೊಳ್ಬೋದು. ಆಗ ನಿಮಗೆ ಏನಾಗುತ್ತೆ, ಇಲ್ಲಿ ಇವೆರಡು ಒಂದು ಗ್ರೂಪು ಇವೆರಡು ಒಂದು ಗ್ರೂಪು ಮಾಡಿದ್ರೆ ಇವೆರಡರಲ್ಲೂ ಏನು ಕಾಮನ್ ಇದೆ ನೋಡಿದರೆ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ ಮಾತ್ರ ಕಾಮನ್ ಇದೆ. ಸೊ ಎಕ್ಸ್ ಕಾಮನ್ ಹೊರಗಡೆ ತೆಗೆದ್ರೆ ಇಲ್ಲಿ √2x + 5 ಉಳಿತು. ಈ ಕಡೆ ಇವೆರಡರಲ್ಲಿ ಏನು ಕಾಮನ್ ಇದೆ ಅಂದರೆ ಆ್ಯಕ್ಚುಲಿ √2 ಕಾಮನ್ ಇದೆ. ಹೆಂಗೆ ಅಂದರೆ 2 ಅಂದರೆ √2 × √2. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ √2 × √2 ಅಂದರೆ 2 ಅಂತ ತಗೊಳ್ಬೋದು. ಅದರಲ್ಲಿ ಒಂದು √2ನ ಇಲ್ಲಿ ಇಟ್ಟರೆ ಬ್ರಾಕೆಟ್ ಒಳಗಡೆ ಏನು ಉಳಿಯುತ್ತೆ, √2x + ಇಲ್ಲಿ 5 = 0. ಈಗ ಇವೆರಡರಲ್ಲೂ √2x + 5 ಅನ್ನೋದು ಕಾಮನ್ ಇದೆಯಲ್ವಾ? ಸೊ √2x + 5 ಅನ್ನೋದು ಒಂದು ಫ್ಯಾಕ್ಟರು. ಹಾಗಿದ್ರೆ ಇದಿಷ್ಟರಲ್ಲಿ ಇನ್ನೇನು ಉಳಿಯುತ್ತೆ, ಈಗ ಎಕ್ಸು ಪ್ಲಸ್ ಇದಿಷ್ಟರಲ್ಲಿ ಏನು ಉಳಿತು, √2, ದಟ್ ಈಸ್ = 0 ಅಂತ ತಗೊಳ್ರಿ. ಓಕೆನಾ ಮಕ್ಕಳ? ಸೊ ನೋಡಿ, ನೆಕ್ಸ್ಟ್ ಏನು ಮಾಡ್ಬೋದು, ಇಲ್ಲಿ √2x + 5 = 0 ಅಂತ ತಗೊಳ್ಳಿ. ಇನ್ನೊಂದು ಕಡೆ x + √2 = 0 ಅಂತ ತಗೊಳ್ಳಿ. ಈಗ ನೀವೇನು ಮಾಡ್ಬೋದು, ಇಲ್ಲಿ √2x = -5 ಆಗುತ್ತೆ. +5 ಈ ಕಡೆ ಬಂದರೆ, ಈ ಕಡೆನೂ ಕೂಡ x √2 ಈ ಕಡೆ ಬಂದಾಗ -√2 ಬರುತ್ತೆ. ಹಾಗೆಯೇ √2 ಕೂಡ ಈ ಕಡೆ ತಗೊಂಡು ಬಂದರೆ -5/√2 ಅಂತಕ್ಕಂಥದ್ದು ಒಂದು ವ್ಯಾಲ್ಯೂ, ಈ ಕಡೆ x -√2 ಅನ್ನೋದು ಇನ್ನೊಂದು ವ್ಯಾಲ್ಯೂ. ಟೋಟಲಿ 2 ವ್ಯಾಲ್ಯೂ ಸಿಕ್ಕು ನಿಮಗೆ. ಓಕೆನಾ? ಸೊ ಈ ರೀತಿ ಸುಲಭವಾಗಿ ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 4th ಕ್ವಶನ್ ನೋಡೋಣ ಏನು ಹೇಳುತ್ತೆ ಅಂತೇಳಿ. ಓಕೆ, 4th ಕ್ವಶನ್ನು 2x² - x + 1/8 = 0 ಅಂತ ಇದೆ. ಸೊ ಫಸ್ಟ್ ಇದಿಷ್ಟನ್ನು ನೀವು ಇಂಟು 8 ಮಾಡ್ಕೊಂಬಿಡಿ. ಯಾಕಂದರೆ 1/8 ಇರೋದ್ರಿಂದ 8ರಿಂದ ಗುಣಿಸಿದ್ರೆ ಇದೇನಾಗುತ್ತೆ, 16x² ಆಗುತ್ತೆ. 2 8 16 ಮೈನಸ್ ಇದೇನಾಗುತ್ತೆ, 8x ಆಗುತ್ತೆ. ಪ್ಲಸ್ ಇದು 8 8 ಕ್ಯಾನ್ಸಲ್ ಆಗಿ 1 ಮಾತ್ರ ಉಳ್ಕೊಳ್ಳುತ್ತೆ. ಈಗ ಇಲ್ಲಿ ಕೋಯಿಫಿಸಿಯೆಂಟ್ x² ಕೋಯಿಫಿಸಿಯೆಂಟ್ 16 ಇದೆ, ಕಾನ್ಸ್ಟೆಂಟ್ ನಂಬರ್ 1 ಇದೆ. ಮಲ್ಟಿಪ್ಲೈ ಮಾಡಿದ್ರೆ 16 ಬರುತ್ತೆ. ಗುಣಿಸಿದ್ರೆ 16 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ -8 ಬರಬೇಕು. ಯಾವ್ದು ತೊಗೊಳ್ತೀರಿ ಸಂಖ್ಯೆ? ಯಾವ ಎರಡು ಸಂಖ್ಯೆಯನ್ನು ತೊಗೊಳ್ಬೋದು ನಾವು? ನೋಡಿ, 4 4s ತಗೊಳ್ಬೋದು. ಓಕೆನಾ? 4 4s 16, 4 4 ಕೂಡಿದ್ರೆ -8 ಬರಬೇಕು. ಅಂದರೆ ಎರಡೂ ಸಂಖ್ಯೆಗೂ ಚಿಹ್ನೆ ಮೈನಸ್ ಹಾಕಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, 4 4s 16, -4 -4 ಕೂಡಿದ್ರೆ -8. ಈಗ ನೀವು ಇದನ್ನು 16x² -8x ಇದ್ದದನ್ನು ಏನಂತ ತಗೊಳ್ಬೋದು, -4x -4x + 1 = 0. ಆಗ ಇದೊಂದು ಫ್ಯಾಕ್ಟರು ಇವೆರಡೂ ಫ್ಯಾಕ್ಟರ್ನಲ್ಲೂ 4x ಕಾಮನ್ ಇದೆ. ಸೊ 4x ಕಾಮನ್ ತೆಗೆದ್ರೆ ಇಷ್ಟು ಟರ್ಮಲ್ಲಿ ಇಲ್ಲೇನು ಉಳಿಯುತ್ತೆ, 4x ಮೈನಸ್ ಇದಿಷ್ಟು ಹೊರಗಡೆ ಬಂದಿದೆ ಅಂದರೆ 1 ಉಳಿಯುತ್ತೆ. ಇಲ್ಲೂ ಕೂಡ ನೀವು -1 ಹೊರಗಡೆ ತಗೊಂಡ್ರೆ 4x -1 ಬ್ರಾಕೆಟ್ ಒಳಗಡೆ ಉಳಿಯುತ್ತೆ. ಈಗ ಎರಡರಲ್ಲೂ ಕಾಮನ್ ಫ್ಯಾಕ್ಟರು 4x -1 ಅನ್ನೋದು ಒಂದು, ಇನ್ನೊಂದು ಈ ಕಡೆ ಇಲ್ಲೇನು ಉಳಿತು, 4x, ಈ ಕಡೆ ಏನು ಉಳಿತು, -1, ದಟ್ ಈಸ್ = 0. ಓಕೆನಾ? ಆಗ ನೋಡಿ, ಇಲ್ಲಿ 4x -1 = 0, ಆರ್ ಇನ್ನೊಂದು ತೊಗೊಳ್ಬೋದು ನೀವೇನಂತೇಳಿ, 4x -1 = 0. ನಿಮಗೆ ಇಲ್ಲಿ 4x ಅನ್ನು ಇಲ್ಲಿ ಇಟ್ಕೊಂಡು -1 ಆ ಕಡೆ ಹೋದರೆ +1 ಆಗುತ್ತೆ. ಈ ಕಡೆನೂ 4x ಈ ಕಡೆ ಇಟ್ಕೊಂಡು -1 ಈ ಕಡೆ ಬಂದರೆ +1 ಆಗುತ್ತೆ. ಈಗ ನಿಮಗೆ x ಬೆಲೆ ಬೇಕು ಅಂದರೆ 1/4 ಆಗುತ್ತೆ. ಇಲ್ಲಿ x ಬೆಲೆ ಬೇಕು ಅಂದರೆ 1/4 ಆಗುತ್ತೆ. ಸೊ ದಟ್ x = 1/4 1/4 ಎರಡು ವ್ಯಾಲ್ಯೂಸ್ ಬರ್ತಾ ಇದೆ. ಓಕೆನಾ? ಸೊ ಇದು 4ನೇ ಪ್ರಶ್ನೆ. ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ಹೇಳುತ್ತೆ 100x² - 20x + 1 = 0. ಇದನ್ನೇನು ಮಾಡ್ಬೋದು, x² ಕೋಯಿಫಿಸಿಯೆಂಟ್ 100 ಇದೆ, ಕಾನ್ಸ್ಟೆಂಟ್ ನಂಬರ್ 1, ಮಲ್ಟಿಪ್ಲೈ ಮಾಡಿದ್ರೆ 100 1s 100. ಸೊ ಗುಣಿಸಿದ್ರೆ 100 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ -20 ಬರಬೇಕು. ಯಾವ್ದು ಎರಡು ಸಂಖ್ಯೆ ತಗೊಂತೀರಿ ನೋಡಿ, ಇಲ್ಲಿ 10 10s 100 ಅಂತ ತಗೊಳ್ಬೋದು. ಇದಕ್ಕೆ ಎರಡಕ್ಕೂ ಮೈನಸ್ ಹಾಕಿದರೆ -10 -10 +100 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ -10 -10 ಆ್ಯಡ್ ಮಾಡಿದರೆ -20 ಬರುತ್ತೆ. ಆಗ ನಿಮಗೆ ಇಲ್ಲೇನು ಹೇಳ್ಬೋದು, 100x² - 10x - 10x + 1 = 0 ಅಂತ ತಗೊಳ್ಬೋದಲ್ವಾ? ಸೊ ಈಗ ಏನಾಗುತ್ತೆ ನೋಡಿ, ಇಲ್ಲಿ ದೆನ್ ಇದಿಷ್ಟನ್ನು ಒಂದು ಟರ್ಮ್ ಇದಿಷ್ಟು ಒಂದು ಟರ್ಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇವೆರಡರಲ್ಲೂ 10x ಕಾಮನ್ ಇದೆ. 10x ಬ್ರಾಕೆಟಿಂದ ಹೊರಗಡೆ ತೆಗೆದ್ರೆ ಬ್ರಾಕೆಟ್ ಒಳಗಡೆ ಇದಿಷ್ಟರಿಂದ 10x ಉಳ್ಕೊಳ್ಳುತ್ತೆ, ಮೈನಸ್ ಇದಿಷ್ಟು ಹೊರಗೆ ಬಂದಿರೋದ್ರಿಂದ 1 ಮಾತ್ರ ಇರುತ್ತೆ.
ನೆಕ್ಸ್ಟ್ ಇವೆರಡರಲ್ಲೂ ಕಾಮನ್ ಯಾವುದು ಇಲ್ಲದೆ ಇರೋದ್ರಿಂದ -1 ತೊಗೊಂಡ್ರೆ ಇಲ್ಲೂ ಕೂಡ 10x - 1 ಬರುತ್ತೆ. ಈಗ ನೀವು ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ ನೋಡಿದ್ರೆ 10x - 1 ಅನ್ನೋದು ಒಂದು ಫ್ಯಾಕ್ಟರು, ಇನ್ನು ಉಳಿದಿರೋದು 10x - 1 ಉಳ್ಕೊಳ್ಳುತ್ತೆ. ಈಗ ನೀವು ಇದನ್ನ ಎರಡೂ ಕಡೆ ಈಕ್ವಲೈಸ್ ಮಾಡಿದ್ರೆ 10x - 1 = 0 ಆರ್ 10x - 1 = 0 ಅಂತ ಎರಡು ಸರಿ ತಗೊಳ್ತೀರಾ. ಈಗ ನಿಮಗೆ ಇಲ್ಲಿ 10x ಬೇಕಲ್ವಾ, -1 ಈ ಕಡೆ ಬಂದರೆ +1 ಆಗುತ್ತೆ. 10x = -1 ಈ ಕಡೆ ಬಂದರೆ +1. ಸೊ ದ್ಯಾಟ್ x ಬೇಕು ಅಂದಾಗ 10 ಈ ಕಡೆ ತೊಗೊಂಡು ಬನ್ನಿ, ಆಗ 1/10 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ 10 ಈ ಕಡೆ ತಗೊಂಬಂದರೆ 1/10 ಬರುತ್ತೆ. ಸೊ ದ್ಯಾಟ್ ದ ವ್ಯಾಲ್ಯೂ ಆಫ್ x = 1/10 ಎರಡು ಆನ್ಸರ್ ಸೇಮ್ ಬರ್ತಾ ಇದೆ. ಓಕೆನಾ? ರೈಟ್. ಸೊ ಇಷ್ಟೋ ತನಕ ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಎಕ್ಸಸೈಸ್ 4.2ನ ನೆಕ್ಸ್ಟ್ ಕ್ವಶನಲ್ಲಿ ಏನೇ ಪ್ರಾಬ್ಲಮ್ಸ್ ಬರ್ತದೆ, ಸೊ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಇಷ್ಟೋ ತನಕ ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.